ಹೇಳ್ರಪ್ಪ ಒಬ್ರು ಹೇಳಿ ನಾನೇನು ಹೇಳೋದಿಲ್ಲ ನೀವೇನು ದೆಹಲಿ ಪ್ರವಾಸದ ಉದ್ದೇಶ ಏನು ಸರ್ 27-22 ದೆಹಲಿ ಪ್ರವಾಸದ ಉದ್ದೇಶ ಸರ್ ವರಿಷ್ಠರನ್ನ ಏನಾದರೂ ಭೇಟಿ ಆಗುವಂತ ಯಾರು ಹೇಳಿದ್ರು ಡೆಲ್ಲಿಗೆ ಹೋಗ್ತೀನಿ ಅಂತ ಇನ್ನೂ ತೀರ್ಮಾನನೇ ಮಾಡಿಲ್ಲ ನಂದಿನಿ ಕಾರ್ಯಕ್ರಮ ಸಂಬಂಧಪಟ್ಟ ನಂದಿನಿ KMF ಒಂದು ಕಾರ್ಯಕ್ರಮ ಅವ್ರು ಕೇಳಿ ನನಗೆ ಗೊತ್ತಿಲ್ಲ 27-22 ದೆಹಲಿಗೆ ಹೋಗ್ತಾ ಇಲ್ಲ ಸರ್ ಸರ್ ಈಗ ಇವಾಗ ಏನಂದ್ರೆ ಸರ್ ಈಗ ಜಾತಿ ಗಣತಿ ಜಾರಿ ಮಾಡ್ಬೇಕಂತೇಳಿ ರಾಯರೆಡ್ಡಿ ಅವರು ಒತ್ತಾಯ ಮಾಡಿರುವಂಥದ್ದು ಇವತ್ತು ಸರ್ ಈಗ ಇವತ್ತು ಸಿನ್ನೂರಲ್ಲಿ ಘೋಷಣೆ ಮಾಡಲಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾನೇನು ಹೇಳಿದ್ದೀನಿ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡಿದ್ರು ಮೈಸೂರಿನಲ್ಲಿ. ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ರಿಪೋರ್ಟನ್ನು ತಗೊಂಡಿದ್ದೀವಿ, ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು, ಅಲ್ಲಿ ಚರ್ಚೆ ಆಗಬೇಕು, ಆಮೇಲೆ ಅದು ಜಾರಿಯಾಗಿ ಮಾಡಬೇಕು, ಅದಾದಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಹೇಳಿರಬೇಕು ಅಂತ ಅನಿಸುತ್ತೆ. ನವೆಂಬರ್ 1ರಿಂದ ಜಾರಿ ಮಾಡಬೇಕು. 2 ದಿನದಿಂದ ಸಿಎಂ ಅನ್ನು ಭೇಟಿ ಮಾಡಿದ್ದೆ. 2 ದಿನದಿಂದ ಸಿಎಂ ಅವರನ್ನ ಭೇಟಿ ಮಾಡಿ ಮನವರಿಕೆ ಮಾಡಿದ್ದೀನಿ. ಅದನ್ನ ಶೀಘ್ರದಲ್ಲೇ ಭೇಟಿ ಮಾಡಿದ್ದು ನಿಜ, ಹೇಳೋದು ನಿಜ. ಬಟ್ ಯಾವಾಗ ಮಾಡ್ತೀವಿ ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ, ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿ ನಾನು ಬ್ಯಾಕ್ವರ್ಡ್ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ. ಅವ್ರ ಜೊತೆ ಮಾತಾಡಿ ಆಮೇಲೆ ಟೇಕ್ ಇಟ್ ಡಿಸಿಷನ್. ಮುಂದಿನ ವಾರ ಅಂತ ಹೇಳಿಲ್ರಿ, ಮುಂದಿನ ವಾರ ಅಂತ ಹೇಳಿಲ್ಲ. ಅವ್ರ ಅಭಿಪ್ರಾಯ, ಅವ್ರ ಒತ್ತಾಯ ಹಂಗಿರ್ಬೋದು, ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು. ಬಟ್ ಮುಂದಿನ ವಾರ ನಾವು ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಜೊತೆ ಕಮಿಟಿಯವರ ಇಲಾಖೆ ಜೊತೆ ಮಾತಾಡಿ ಆಮೇಲೆ ಆ ವರದಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು, ಆಮೇಲೆ ಅಸೆಂಬ್ಲಿ ಮುಂದೆ ಮಂಡಿಸ್ಬೇಕು. ಇವೆಲ್ಲ ಆಗಬೇಕಲ್ಲ ಪ್ರೊಸೀಜರು. ಅವ್ರ ಉದ್ದೇಶ ಏನು ಸರ್? ಎಲ್ಲರಿಗೂ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ನ್ಯಾಯ ಸಿಗುತ್ತೆ, ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಈ ಜಾತಿ ಗಣತಿ ವರದಿನ ಘೋಷಣೆ ಮಾಡಿದ್ರೆ ಅಂತ. ಅವೆಲ್ಲ ನನ್ನ ಜೊತೆ ಚರ್ಚೆ ಮಾಡಿದ್ರಪ್ಪ, ಚರ್ಚೆ ಮಾಡಿದ್ದು. ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಓಕೆ. ಒಬ್ಬರು ಮಾತಾಡ್ರಿ ಸುಮ್ಮನೆ ನೀವು. ಅವರು ಈಗ ಅವ್ರ ಪ್ರಶ್ನೆ ತಾಳ್ರಿ, ಅವ್ರು ಕೇಳ್ರಿ. ಒಳ ಮೀಸಲಾತಿ ಸುಪ್ರೀಂ ಕೋರ್ಟು ಡಿಸಿಷನ್ ಕೊಟ್ಟಿದೆ. ಅದು ನಾನು ಕ್ಯಾಬಿನೆಟ್ನಲ್ಲಿ ಮತ್ತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು. ಸರ್ ಈಗ ಬಿಜೆಪಿ ಅವರು ರಾಜೀನಾಮೆ ಕೊಡುವಂತ ಹೇಳ್ತಾರೆ, ಆದ್ರೆ ಜಿಟಿ ದೇವೇಗೌಡರು ತಮ್ಮ ಪರ ಬ್ಯಾಟಿಂಗ್ ಬೀಸಿದ್ರು. ಅವ್ರು ಯಾವ ಪಾರ್ಟಿಯವರು? JDS-ನವರು. ಹಿರಿಯ ಲೀಡರ್ ಅಲ್ವಾ? ಅವ್ರು ಹೇಳಿರೋದು ಸರಿ ಇದೆ ಇರಬೇಕು. ಅವ್ರು ಹೇಳಿರೋದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಸರ್, ಕುಮಾರಸ್ವಾಮಿ ಅವರು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೇಳಿ ಅದಕ್ಕೆ ಟೀಕೆ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ? ಅವ್ರು ಯಾರೋ ಏನಾಗಿದ್ದಾರೋ, ಅವರು ಕೋರ್ ಕಮಿಟಿ ಚೇರ್ಮನ್ರು. ಅವ್ರು ಹೇಳಿದ ಮೇಲೆ ಏನಂತ ಅರ್ಥ? ಏನ್ರಿ ಅರ್ಥ? ಅದು ಮಾತಾಡಲ್ಲ ನೀವು. ಕುಮಾರಸ್ವಾಮಿ ಅವರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ ಅವ್ರಿಗೆ. ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲ JDS ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಒಂದು ವರ್ಷ ನನಗೆ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅಂತ ಹೇಳಿದ್ರಿ. ಒಂದು ವರ್ಷ ಚಾಮುಂಡೇಶ್ವರಿ ಆಶೀರ್ವಾದ ಒಳ್ಳೆ ಕೆಲಸ ಮಾಡ್ತಾರೆ. ಪುನಃ ಮತ್ತೆ ದಸರಾ ಮಾಡಲ್ವ ನಾವು? ಅದ್ರ ಅರ್ಥ ಏನು? ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ. ಹೇಳ್ರಿ, ನನ್ನ ಮಾತು ಕೇಳ್ರಿ. ನಾನು ಹೇಳ್ದವ್ ನಾನು, ನೀ ಹೇಳ್ದ ಕೇಳಲ್ಲ. ಸ್ಟೇಟ್ಮೆಂಟ್ ಮಾಡ್ರವ್ ನಾನು. ಎವ್ರಿ ಇಯರ್ ದಸರಾ ಮಾಡ್ತೀವಿ, ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ. ಮತ್ತೆ
ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಸರ್. ಸತೀಶ್ ಜಾರಕಿಹೊಳಿ ಮಾತುಕತೆ ಆಗಿದೆ. ಅದೇನಂದ್ರೆ ಸಿದ್ದರಾಮಯ್ಯನವ್ರು ರಿಸೈನ್ ಮಾಡಿದ್ರೆ ನಮ್ಗೆ ಸಿಎಂ ಮಾಡ್ರಿ ಅನ್ನೋ ಚರ್ಚೆ ನಡೆದಿದೆ ಅನ್ನೋ. ನಿಮ್ ಜೊತೆ ಹೇಳಿದ್ರ ಹಂಗಂತ ಅಲ್ಲ, ನಿನ್ ಜೊತೆ ಹೇಳಿದ್ರೇನೆ ಹಂಗಂತ. ನಿನ್ ಜೊತೆ ಹೇಳಿದ್ರ ನೀನು ಈ ಊಹೆ ಮಾಡ್ಕೊಳ್ಳೋದು ಬೇಡ. ನಿನ್ ಜೊತೆ ಹೇಳಿದ್ರ ಹೇಳಿಲ್ಲ ಅಂದ್ರೆ ಬಿಡು. ಕೇಳ್ರಿ ಇಲ್ಲಿ ನಿಮ್ಮನ್ನ ಬಿಟ್ಟು ಸಭೆ ಮಾಡೋದೇನು ಉದ್ದೇಶ ಅಂತ. ಯಾರು ಯಾರ ಜೊತೆ? ಖರ್ಗೆ ಅವ್ರ ಜೊತೆ. ಮಲ್ಲಿಕಾರ್ಜುನ ಖರ್ಗೆ ಸರ್. ಖರ್ಗೆ ಅವ್ರು ಏನಾಗಿದ್ದರು? AICC ಪ್ರೆಸಿಡೆಂಟ್. ಇವ್ರು ಏನಾಗಿದ್ದರು? ಮತ್ತೆ ಮಿನಿಸ್ಟ್ರು AICC ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಕಲ್ಪಿಸೋದೇನು? ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್, ನಿಮ್ಮದೇ ಆದಂಥ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಏನಪ್ಪ? ನೋಡ್ರಿ, ಈ ಊಹಾ ವಾರ್ತೆ ಇದೆಯಲ್ಲ, ಇದು ಬಿಡಬೇಕು. ನೀವು ಊಹೆ ಮಾಡ್ಕೊಂಡು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋದು. ಒಳ್ಳೇದು ಯಾಕೆ ಯೋಚನೆ ಮಾಡಲ್ಲ? ನಾ ಡೆಲ್ಲಿಗೆ ಹೋಗಲ್ರಿ. ಯಾವನೇ ಎಷ್ಟು ಸಾರಿ ಕೇಳ್ತೀಯ ಅದನ್ನ? ಒಂದು ವಿಷಯ ಸರ್, ನಾ ಡೆಲ್ಲಿಗೆ ಹೋಗಲ್ ಯಾರು ಹೇಳ್ಕೊಟ್ಟವ್ರು ನಿನ್ಗೆ? ಯಾರು ಮಾಹಿತಿ ಬರ್ತವ್ರಿಗೆ ಕೊಟ್ಟವ್ರು? ಯಾರ್ರಿ ಮಾಹಿತಿ? ನಿನ್ಗೆ ಮಾಹಿತಿ ಯಾರ್ರಿ ಕೊಟ್ಟರು? ಸುಮ್ಮನೆ ನೀವು ನೋಡ್ರಿ, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇಲ್ಲದವ್ರು ಹಿಂಗೆ ಆಗೋದು. ನಿಮ್ಗೆ ಇನ್ವೆಸ್ಟಿಗೇಷನ್ ಇಲ್ಲ, ಏನಿಲ್ಲ. ಸುಮ್ಮನೆ ಯಾರೋ ಹೇಳಿದ್ರು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ? 27-28ಗೆ ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ? ಹೇಳಿದ್ದೀನಾ? ಏನೇನೋ ಮಾತಾಡ್ತಿರಲ್ಲ.